ಹಲೋ, ಗುಡ್ ಮಾರ್ನಿಂಗ್. ಎಲ್ಲರೂ ಕೇಳ್ತಿದ್ರಿ ಡೈಲಿ ವ್ಲಾಗ್ ಮಾಡಿ ಅಂತೇಳಿ. ಸೊ ಇವತ್ತೊಂದು ಟ್ರೈ ಮಾಡೋಣ ಅಂತೇಳಿ ಮಾಡಿದ್ದೀವಿ. ಬೆಳಗ್ಗೆ ಎದ್ದ ತಕ್ಷಣ ಒಂದು ವ್ಯೂ ತೋರಿಸಿದ್ವಿ ಮನೆ ಮುಂದೆ ಹೆಂಗಿರುತ್ತೆ ಅಂತೇಳಿ. ಅದಾದಮೇಲೆ ನೆಕ್ಸ್ಟ್ ಎಂದಿನಂತೆ ಎಲ್ಲ ಹಾಸಿಗೆನ ಮಡ್ಚಿಡೋದು. ಇವಾಗ ನಾನೇನು ಮಡ್ಚಿಡ್ತಿದ್ದೀನಲ್ಲ ಕೋದಿ ಅಂತ, ಅದು ನಮ್ಮ ಅಮ್ಮನೇ ಹೊಲಿದಿದ್ದು ನೋಡಿ, ಅದನ್ನೇ ತೋರಿಸ್ತಾ ಇದ್ದೀನಿ ನಾನು. ನೆಕ್ಸ್ಟ್ ಇನ್ನೊಂದಿದೆ ದಪ್ಪದ್ದು ಪಿಂಕ್ ಕಲರ್, ಅದೂ ನಮ್ಮ ಅಮ್ಮನೇ ಹೊಲಿದಿದ್ದು. ಮೊದಲೆಲ್ಲ ಫ್ರೀ ಟೈಮಲ್ಲಿ ಕುತ್ಕೊಂಡು ಹೊಲಿತಾ ಇದ್ರು. ನಮ್ಮ ಮನೆಯಲ್ಲಿ ಒಂದು 3-4 ಅವರೇ ಹೊಲಿದಿದ್ದಿದೆ, ಮತ್ತು ನಮ್ಮ ದೊಡ್ಡಮ್ಮವರಿಗೂ ಹೊಲಿದು ಕೊಟ್ಟಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಏನು ಕಸ ಗುಡಿಸೋದು. ನಮ್ಮನೆ ನೋಡಿ ಇಷ್ಟು ಚಿಕ್ಕದಿದೆ, ಬೇಗನೆ ಮುಗಿಬಿಡುತ್ತೆ. ಮತ್ತು ತುಂಬ ಎಲ್ಲ ಬಟ್ಟೆ ಮೆಸ್ಸಪ್ ಆಗಿದೆ, ಏನು ಅಂದ್ಕೊಳ್ಬೇಡಿ, ಯಾಕಂದರೆ ಇಲ್ಲಿ ಮಳೆಗಾಲ, ಬಟ್ಟೆ ಎಲ್ಲ ಆರಲ್ಲ. ಸೊ ಹಾಗಾಗಿ ಹಾಗೆಲ್ಲ ಹಾಕಿಟ್ಟಿದ್ದೀವಿ. ಮತ್ತು ಬೇರೆ ಬಟ್ಟೆ ಜೋಡಿಸಿ ಗೋಡೇಜ್ ಇಡಲಿಕ್ಕೆ ಜಾಗ ಇಲ್ಲ ನಮ್ಮ ಮನೆಯಲ್ಲಿ. ಫ್ರೆಶ್ ಅಪ್ ಎಲ್ಲ ಆದಮೇಲೆ ದೇವ್ರ ಪೂಜೆಗೆ ಹೂವು ತೆಗಿಲಿಕ್ಕೆ ಹೋಗ್ಬೇಕಂದ್ರೆ ನಮ್ಮಮ್ಮ ಎಲ್ಲ ಹೂವಿನ ಗಿಡ ಕಡ್ದಿಟ್ಟಿದ್ದಾರೆ. ಅದರಲ್ಲಿ ಎಷ್ಟು ಹೂವಾಗ್ತಿತ್ತು, ಬಟ್ ಇವಾಗ ಹೂವೇ ಇಲ್ಲ. ಸೊ ಹಾಗಾಗಿ ಹೂವು ಇಲ್ಲದೆ ಪೂಜೆ ಮಾಡ್ತಾ ಇದ್ದೀನಿ. नजरिया लागे नहीं कहीं ಅದಾದಮೇಲೆ ಏನೋ ಒಂದು ಹೊಸ ಹವ್ಯಾಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅದೇನಂತ ಹೇಳಿ ಇವಾಗ ಸದ್ಯಕ್ಕೆ ಹೇಳಲ್ಲ, ಟೈಮ್ ಬಂದಾಗ ಹೇಳ್ತೀನಿ. ಬರೆಯೋದು, ಏನು ಬರೀತಿದ್ದೀನಿ ಅಂತ ಹೇಳಿ ಅದೇ ನಾನು ಮತ್ತೆ ಹೇಳ್ತೀನಿ ಅಂದಿದ್ದೀನಲ್ಲ, ಆವಾಗಲೇ ಹೇಳ್ತೀನಿ. ಬೆಳಗ್ಗೆ ಇಲ್ಲ ಅಂದರೆ ಸಂಜೆ ಬರಿತೀನಿ ಅದನ್ನ. ಅಷ್ಟೆಲ್ಲ ಆಗಿ ಮತ್ತೆ ಸ್ವಲ್ಪ ಹೊತ್ತು ಫೋನ್ ಯೂಸ್ ಮಾಡಿ ನೆಕ್ಸ್ಟ್ ನಾನು ತಿಂಡಿ ಮಾಡ್ತೀನಿ. ಮತ್ತು ತಿಂಡಿಗೆ ಇಲ್ಲ ಕೆಲಸ ಇರ್ತಿತ್ತು ನನಗೆ ಅಡುಗೆದು, ಬಟ್ ನಮ್ಮಮ್ಮ ಮಾಡಿಟ್ಬಿಟ್ಟು ಹೋಗ್ಯಾರ. ಸೊ ಹಾಗಾಗಿ ನನಗೆ ಅಡುಗೆ ಕೆಲಸ ಇರುತ್ತೆ ಇಲ್ಲ. ನಾರ್ಮಲಿ ಅಷ್ಟೊಂದು ಕೆಲಸ ಇರೋದಿಲ್ಲ ನನಗಿಲ್ಲೇ, ಫ್ರೀನೇ ಇರ್ತೀನಿ. ಬೋರಿಂಗ್ ಆಗಿರುತ್ತೆ ನನ್ನ ದಿನ. ಇವತ್ತು ನಾಷ್ಟಕ್ಕೆ ಚಪಾತಿ. ನನ್ನ ಚಪಾತಿ ಹಿಂಗಿರುತ್ತೆ, ದೊಡ್ಡದಾಗಿ ದಪ್ಪ ಇರುತ್ತೆ. ಯಾಕಂದರೆ ತೆಳ್ಳಗಿರೋದೊಂದು ಪ್ರಾಬ್ಲಮ್ ಎಲ್ಲರದ್ದು, ಜಾಸ್ತಿ ತಿನ್ನೋಕ್ಕಾಗಂಗಿಲ್ಲ ಅವ್ರಿಗೆ. ಇವಾಗ ನಮ್ಮ ಕಡೆ ಚಪಾತಿ ಫುಲ್ ತೆಳ್ಳಗಿರುತ್ತೆ, ಅದು ಒಂದು 4-5 ತಿನ್ನಬೇಕಾಗುತ್ತೆ ಹೊಟ್ಟೆ ತುಂಬಬೇಕಂದ್ರೆ. 4-5 2 ತಿನ್ನೋ ಅಷ್ಟೊತ್ತಿ ಎಷ್ಟು ಚಪಾತಿ ತಿನ್ನಲ್ಲ ನಾನು ಅಂತ ನನಗೆ ಅನಿಸುತ್ತೆ, ತಿನ್ನೋಕ್ಕಾಗಂಗಿಲ್ಲ. ಸೊ ಅದಕ್ಕೆ ಸೊಲ್ಯೂಷನ್ ಅಂತ ಹೇಳಿ ಹಿಂಗೆ ಚಪಾತಿ ಮಾಡಿಸ್ಕೊಂಡ್ಬಿಡ್ತೀನಿ ನಾನು. ಆವಾಗ ಹೇಳಿದಾಗಿಂದ ನಮ್ಮವ್ವ ಹಿಂಗೆ ಚಪಾತಿ ಮಾಡ್ತಾಳೆ ಅಂದ್ರೆ ನಾನು ಹಿಂಗೆ ತಿಂತೀನಿ. ಅದು ಏನಾರು ತೆಳ್ಳಗೆ ನಮ್ಮ ಕಡೆ ಮಾಡ್ತಾರಲ್ಲ, ಹಂಗಂತ ಏನಾರು ಮಾಡಿದರೆ 2 ಚಪಾತಿ, 2 ಅಂದರೂ ಪದರ ಚಪಾತಿ ಅಲ್ಲ. ಸೊ 1 ಚಪಾತಿಯಿಂದ ಒಂದು ಹಾಫ್, ಅದ್ರಾಗ 1 ಪದರ ಅಷ್ಟೇ ತಿಂತೀನಿ. ಹಂಗೆ ತಿನ್ನೋಕ್ಕಾಗಂಗಿಲ್ಲ ನನಗೆ, ನನ್ನ ಮೆಟಬಾಲಿಸಮ್ ಜಾಸ್ತಿ ಇದೆ ಅದಕ್ಕೆ. ನಮ್ಮ ಮನೇದು ಹೋಮ್ ಟೂರ್ ಮಾಡಿರಿ ಅಂತೀರಲ್ಲ, ನೋಡಿರಿ ನಮ್ಮ ಮನೆ ಇಷ್ಟು ಸಣ್ಣದೈತಿ, ಏನಂತ ಹೋಮ್ ಟೂರ್ ಮಾಡಿ ನಾನು. ಈಗ ಇದೊಂದು ರೂಮು, ನೆಕ್ಸ್ಟ್ ಅಲ್ಲೇ ಬಾಂಡೆ ಸಾಮಾನು ಕಾಣ್ತಾವಲ್ಲ ಅದೊಂದು, ಅದು ದೊಡ್ಡದಿಲ್ಲ ಸಣ್ಣದೈತಿ. ಅಲ್ಲೇ ಕಿಚನ್ ಟೈಪ್ ಅದ, ಬಟ್ ನಾವು ಅಲ್ಲಿ ಅಡುಗೆ ಮಾಡಲ್ಲ, ಜಸ್ಟ್ ಐಟಮ್ಸ್ ಎಲ್ಲ ಇರ್ತೀವಿ ಅಷ್ಟೇ.
ಆಮೇಲೆ ಅಡುಗೆ ಮಾಡೋದು ನೋಡಿ ನೆಕ್ಸ್ಟ್ ಇನ್ನೊಂದು ರೂಮ್ ಐತೆ, ಅಲ್ಲಿ ಅಡುಗೆ ಮಾಡ್ತೀನಿ. ಅದು ಸ್ವಲ್ಪ ದೊಡ್ಡದೈತೆ, ಇಲ್ಲ ಮಲ್ಕೊಳ್ಳೋದು. ಇಷ್ಟು ಚಿಕ್ಕ ಮನೇನ ನಾನು ಹೆಂಗೆ ಹೋಮ್ ಟೂರ್ ಮಾಡಿ ತೋರಿಸ್ಬೇಕಾ? ಒಂದು ನಿಮಿಷದಾಗ ಹೋಮ್ ಟೂರ್ ಮುಗಿದು ಹೋಗುತ್ತೆ ಹಂಗೆ. ಇದು ವೀಡಿಯೋ ಮಾಡಿದ್ದು ನಾನು ಆದಿತ್ಯವಾರ, ಸಂಡೇ ವೀಡಿಯೋ ಇದು. ಏನಂದ್ರೆ ಡೈಲಿ ಬ್ಲಾಗ್ ಮಾಡಿರಿ ಅಂತಿರ್ತೀರಲ್ಲ, ಸೊ ಇವತ್ತೊಮ್ಮೆ ಮಾಡಿ ನೋಡೋಣ ಅಂಥೇಳಿ ಮಾಡೀನಿ. ಇದು ಇಷ್ಟಾಗಿ ಒಳ್ಳೆ ರೆಸ್ಪಾನ್ಸ್ ಬಂದ್ರೆ ನೆಕ್ಸ್ಟ್ ಡೈಲಿ ಇದು ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗಲ್ಲ. ನಮ್ಮ ಮನೆ ರೋಡ್ ಸೈಡು, ಸೊ ಅದಕ್ಕಾಗಿ ಗಾಡಿಗಳು ಕಂಟಿನ್ಯೂ ಹೋಗ್ತಾನೆ ಇರುತ್ತೆ. ಮತ್ತು ನನಗೆ ವಾಯ್ಸ್ ಓವರ್ ಕೊಡೋದನ್ನು ಸ್ವಲ್ಪ ಇದು ಅಂದರೆ ಸೌಂಡ್ ಎಲ್ಲ ಬರುತ್ತಲ್ಲ, ಸೊ ಹಾಗಾಗಿ ಇಲ್ಲಿ ಬ್ಲಾಗ್ ಮಾಡೋಕ್ಕೆ ಇನ್ನೊಂದೇನಂದ್ರೆ ಜಾಸ್ತಿ ಏನು ನಿಧಾನ ಅಷ್ಟೊಂದು ಕೆಲಸ ಇರೋದಿಲ್ಲಲ್ಲ, ಸೊ ಮತ್ತು ದಿನ ಅದನ್ನ ನೋಡಿ ಬೋರ್ ಆಗುತ್ತೆ ಎಲ್ಲರಿಗೂ. ಅದು ಕಂಟಿನ್ಯೂ ವೀಡಿಯೋ ಹಾಕಿದ್ರೆ ಮತ್ತು ನಂದು ಬೋರಿಂಗ್ ರುಟೀನ್ ಆಗಿರುತ್ತೆ. ಸೊ ಹಾಗಾಗಿ ನಾನು ಮಾಡೋಕ್ಕೆ ಹೋಗಿಲ್ಲ. ಇವತ್ತೇನೋ ಒಂದು ಟ್ರೈ ಮಾಡೀನಿ, ಹೆಂಗೆ ರೆಸ್ಪಾನ್ಸ್ ಸಿಗುತ್ತೆ ಗೊತ್ತಿಲ್ಲ. ನಾಷ್ಟೆಲ್ಲ ತಿಂದುಬಿಟ್ಟು ನೆಕ್ಸ್ಟ್ ವಿಡಿಯೋ ನಾನು ಕಂಟಿನ್ಯೂ ಮಾಡ್ತೀನಿ. ಇವತ್ತು ಸಂಡೇ ಅಲ್ಲ, ಲೈವ್ ಬರ್ತೀನಿ 10 ಗಂಟೆಗೆ. ಇದು ವಿಡಿಯೋ ನಾನು ಪೋಸ್ಟ್ ಮೇ ಬಿ ಸೋಮವಾರ ಮಾಡ್ತೀನಿ ನಾ. ಓಕೆ, ನೆಕ್ಸ್ಟ್ ಏನು ಆಗುತ್ತೆ ಕಂಟಿನ್ಯೂ ಮಾಡ್ತೀನಿ. ಸಂಜೆ ಹೊತ್ತಲ್ಲಿ ಹಲಸಿನ ಹಣ್ಣಿತ್ತು, ಇಲ್ಲಿ ಗುಜ್ಜೆ ಅಂತ ಹೇಳ್ತೀವಿ. ಅದನ್ನ ಅಮ್ಮ ತೆಗೆದು ಕೊಡ್ತಾ ಇದ್ರು. ಇದರಲ್ಲಿ ಬೇರೆ ಬೇರೆ ವೆರೈಟೀಸ್ ಇದೆ. ಇದು ಬೇರೆ ಜಾತಿದು, ಸ್ವಲ್ಪ ಏನು ಜಲ್ಲಿ ಟೈಪ್ ಇರ್ತದೆ. ಅದನ್ನು ತಿಂತಾ ಕೂತ್ಕೊಂಡಿದ್ದೆ. ಈಗ ಇದನ್ನು ನೋಡಿ ಸ್ವಲ್ಪ ಜನಕ್ಕೆ ನಮ್ಮ ಕಡೆಯವರಿಗೆ ಆಸೆ ಆಗ್ಬೋದು, ಯಾಕಂದರೆ ಅಲ್ಲಿ ತುಂಬ ರೇಟ್ ಕಾಸ್ಟ್ಲಿ ಇದೆ. 1/4 kg ಒಂದು 4 ಪೀಸು 80 ರೂಪೀಸ್ ಅಂತೆ. ಸೊ ಇಲ್ಲಿ ನಮಗೆ ಈಸಿಲಿ ಸಿಗುತ್ತೆ, ಬಟ್ ಆದರೆ ನಾವು ತಿನ್ನಲಿಕ್ಕೆ ಬೇಸರ ಮಾಡ್ಕೊಳ್ತೀವಿ ಅಷ್ಟೇ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ಹೊಸಬ್ರು ನೋಡ್ತಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.